ಆ ಗ್ರಾಮದ ಜನ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡಿದ್ರು. ಆದರೆ ರಾತ್ರಿ ಮಲಗಿ ಬೆಳಗ್ಗೆ ಏಳೋದ್ರಷ್ಟಿಗೆ ಅವರಿಗೆ ಬರಸಿಡಿಲು ಬಡದಂತಾಗಿತ್ತು. ಕಾರಣ ಅತಿದೊಡ್ಡ ಪ್ರವಾಹದಲ್ಲೇ ಮನೆಗಳು ಕೊಚ್ಕೊಂಡು ಹೋಗಿತ್ತು, ಜೀವನ ಕೊಚ್ಕೊಂಡು ಹೋಗಿತ್ತು. ಇಲ್ಲಿ ತನಕ ಆ ಊರು ಬಿಟ್ಟಂತಹ ಜನ ವಾಪಸ್ ಇನ್ನೂ ತನಕ ಊರಿಗೆ ಬರಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರಂತೆ. ಯಾಕೆ, ಏನಾಯ್ತು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಿ ಓಬಣ್ಣಹಳ್ಳಿ ಗ್ರಾಮ. ಜೋಗಿಮಟ್ಟಿ ಅರಣ್ಯದಂಚಿನಲ್ಲಿರುವ ಊರಿನಲ್ಲೇ ಬಡವ ವರ್ಗದ ಜನರೇ ಇಲ್ಲಿನ ಮೂಲ ನಿವಾಸಿಗಳು. ಎಂಥ ಕಾಡಂಚಿನ ಊರಿನ ಜನರು ಕಳೆದ 2 ವರ್ಷಗಳಿಂದ ಮನೆಗಳನ್ನ ಕಳೆದುಕೊಂಡು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ಜೋಗಿಮಟ್ಟಿ ಗುಡ್ಡದಲ್ಲಿ ಸುರಿದ ಮಳೆಗಿದ್ದು ಹಳ್ಳದ ನೀರು ಊರಿಗೆ ನುಗ್ಗಿ ಪ್ರವಾಹ ಉಂಟಾಗಿತ್ತು. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಅಂದು ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಸಂಸದ ಗೋವಿಂದ ಕಾರಜೋಳ ಕೂಡ ಭೇಟಿ ಮಾಡಿದ್ರು. ಅಲ್ಲದೆ ನೆರೆ ಹಾವಳಿಗೆ ಸಿಲುಕಿದ್ದ ಜನರ ಮನೆಗಳಿಗೆ ತೆರಳಿ ಪರಿಸ್ಥಿತಿ ವೀಕ್ಷಣೆ ಕೂಡ ಮಾಡಿದ್ರು. ಅಲ್ಲದೆ ಮನೆ ಕಳೆದುಕೊಂಡ ಜನರಿಗೆ ಮನೆ ಕಟ್ಟಿಕೊಡುವ ಭರವಸೆ ಕೂಡ ನೀಡಿದ್ರು. ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ವಸತಿ ಸೌಲಭ್ಯ ನೀಡುವ ಭರವಸೆ ಕೂಡ ನೀಡಿದ್ರು. ಆದರೆ ಇದುವರೆಗೂ ಜನಪ್ರತಿನಿಧಿಗಳ ಭರವಸೆಗಳಾಗಿಯೇ ಉಳಿದಿವೆ. ಕಳೆದ 2 ವರ್ಷದಿಂದ ಇಲ್ಲ ಇದು ನಿಂಗೆ ಹಳ್ಳ ನುಗ್ಗಿ ನಮ್ಮ ಮನೆನ ಹೆಚ್ಚು ಕಮ್ಮಿ ಒಂದು 5 ಚೀಲ ರಾಗಿ ಜೋಳ ಮತ್ತು ಮನೆ ಎಲ್ಲ ಕೊಚ್ಕೊಂಡು ಹೋಗಿತ್ತು. ದುಡ್ಡು ಒಂದು 30,000 ದುಡ್ಡು ಹೋಗಿತ್ತು. ಸೆಕ್ರೆಟ್ರಿ ಅವನು ಯಾವನೊಬ್ಬ ಬಂದಿದ್ದ, ಅವನು ಹೇಳ್ದ, ನೀನು ಏನೋ ಯಾರು ಮನೆ ಸತ್ತಿಲ್ಲಲ್ಲ, ಏನಾಗಿಲ್ಲ ಬಿಡು ಅಂತೇಳಿ. ಪಂಚಾಯತಲ್ಲಿ ಯಾವುದಕ್ಕೂ ಲೆಕ್ಕನೇ ಇಲ್ಲ, ಇದನ್ನ ಆ ಥರ ಮಾಡಿಬಿಟ್ಟಿದ್ದಾರೆ. ಶಾಸಕರು ಸಂಸದರು ಮಾತ್ರ ಕೊಟ್ಟ ಭರವಸೆ ಇದುವರೆಗೂ ಈಡೇರಿಸಿಲ್ಲ. ಇನ್ನಾದರೂ ಇಂಥ ಅರಣ್ಯದಂಚಿನ ಜನರಿಗೆ ವಸತಿ ಸೌಲಭ್ಯ ಕೊಟ್ಟು ರಕ್ಷಣೆ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ರಾಜಶೇಖರ್ ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.